ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ತನಿಖೆ ಪ್ರಕರಣ ಅಂತೂ ಮುಂದುವರೆದಿದೆ. ಬಟ್ ಈ ದೂರನ್ನ ಕೊಟ್ಟಂತ ಸ್ನೇಹಮಯ ಕೃಷ್ಣಗೆ ಈಗ ಎಫ್ಐಆರ್ ದಾಖಲು ಮಾಡಿದ್ದಾರೆ ಅವರ ಮೇಲೆ. ಯಾಕೆ ಪದೇ ಪದೇ ಏನೋ ಕಿರುಕುಳ ಕೊಡ್ತಾ ಇದ್ದಾರಂತೆ, ಪದೇ ಪದೇ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ, ಅದಕ್ಕೆ ಎಫ್ಐಆರ್ ಹಾಕ್ಬಿಟ್ಟಿದ್ದಾರೆ. ವೆರಿ ಗುಡ್. ಅಂದ್ರೆ ಆ ಅವಕಾಶನೂ ಬೇಡವಾ? ದಾಖಲೆಗಳನ್ನ ಬಿಡುಗಡೆ ಮಾಡೋರ ಮೇಲೆ ಕೇಸನ್ನ ಹಾಕುವಂತ ಕೆಲಸ. ಕೆಪಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರ ದೂರಿನ ಮೇಲೆ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಅವರು ಹೇಳೋದು ಸುಳ್ಳು ದಾಖಲೆಗಳನ್ನು ಕೊಟ್ಟಿದ್ದಾರೆ. ತನಿಖೆ ಆಗ್ತಾ ಇದೆ, ಅದೇ ತನಿಖಾ ಸಂಸ್ಥೆಗೆ ಕೊಡಬೇಕು ತಾನೇ. ಅವರು ಕೊಟ್ಟಿರುವಂಥದ್ದು ದಾಖಲೆಗಳೆಲ್ಲ ಸುಳ್ಳು ಅಂತ ಹೇಳಿ ಮತ್ತೆ ಒಂದು ಸಪ್ರೇಟ್ ಎಫ್ಐಆರ್ ಏನಪ್ಪ ನಂಗೆ ಅರ್ಥ ಆಗ್ತಿಲ್ಲ. ಪ್ರಕರಣ ನಡೀತಾ ಇದೆ, ತನಿಖೆ ನಡೀತಾ ಇದೆ, ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ. ಅದೇ ಪ್ರಕರಣಕ್ಕೆ ಮತ್ತೊಂದು ಎಫ್ಐಆರ್ ಅನ್ನು ಹೆಂಗೆ ಹಾಕ್ತೀರಾ ನೀವು? ಗೊತ್ತಿಲ್ಲ ಈ ವಿಚಾರದಲ್ಲಿ. ಫ್ರಸ್ಟ್ರೇಷನ್ಗೆ ಈ ಥರ ಕೇಸ್ ಹಾಕ್ತಾ ಇದ್ದೀರೋ, ಅಂದರೆ ಕಂಪ್ಲೇಂಟ್ ಕೊಡ್ತಾ ಇದ್ರು, ಇಲ್ಲ ಇನ್ನೂ ಬೇರೆ ಬೇರೆ ದಾಖಲೆಗಳು ಬಂದುಬಿಡ್ತಾವೆ ಎನ್ನುವಂಥ ಆತಂಕಕ್ಕೆ ದೂರನ್ನು ಕೊಡ್ತಾ ಇದ್ದೀರೋ ಗೊತ್ತಿಲ್ಲ. ಇನ್ನೂ ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಹಾವಿದೆ ಅಂತೇಳಿ. ಹೆಬ್ಬಾವು ಬರುತ್ತೋ ನಾಗರಹಾವು ಬರುತ್ತೋ. ಹೆಬ್ಬಾವು ಆದರೆ ಮರ ಸುತ್ತಕೊಂಡಿರುತ್ತೆ, ನಾಗರಹಾವು ಆದರೆ ಎಲ್ಲಿ ಸಿಕ್ಕಾಕೊಡುತ್ತೋ ಗೊತ್ತಿಲ್ಲ. ಕೆರೆ ಹಾವು ಬಂದರೆ ವಿಷಯ ಇರಲ್ಲ ಅಷ್ಟೇ, ಅದೊಂದೇ ಬದುಕೊಳ್ಬೋದು.